ಅಮ್ಮ ತಾಯೇ, ಯಾರಿದ್ದೀರಮ್ಮ ಒಳಗೆ? ಉಂಡು 3 ದಿನ ಐತೆ, ಯಾತನ ಕೊಡ್ರಮ್ಮ ಭಿಕ್ಷೆನೋ. ತಾಯೇ, ಅಮ್ಮ ಉಂಡು 3 ದಿನ ಐತೆ, ಯಾತನ ಭಿಕ್ಷೆ ಕೊಡ್ರಮ್ಮ. ಯಾರಪ್ಪಯ್ಯ ನೀನು? ಯಾಕೆ ನಮ್ಮಂತಕ್ ಬೈಜ? ಯಾವ ಊರು ನಿಂದು? ಅಮ್ಮ ತಾಯೇ, ನಂದು ಯಾವ ಊರು ಅಂತ ಹೇಳೋಣಮ್ಮ. ಇದ್ರೆ ಈ ಊರು, ಎದ್ರೆ ಮುಂದ್ಲೂರು. ಭಿಕ್ಷೆ ಬೇಡನ್ಗೆ ಯಾವ ಊರು ತಾಯೇ? ಅಮ್ಮ ತಾಯೇ, ಯಾತನ ಬಿಸಿ ಬಿಸಿ ಅದ್ ಮಾಡಿದ್ರೆ ಕೊಡ್ತಾಯೇ, ನಿನ್ನ ಹೆಸರು ಹೇಳ್ಕೊಂಡು ಉಂಡ್ಕೊಂಡು ಹೋಗ್ತೀನಿ. ಅಮ್ಮೋ, ಉಂಡು 3 ದಿನ ಆಯ್ತು ಕಣಮ್ಮ, ಕೊಡಮ್ಮ ಯಾತನನ. ಅಯ್ಯೋ ರಾಮ, ಹೊಟ್ಟೆ ಹಸ್ತೈತೆ ಅಪ್ಪಯ್ಯ. ಕೂಕಳ ಅಪ್ಪಯ್ಯ, ನಮ್ಮ ಅಮ್ಮಣ್ಣಿ ದೋಸೆ ಒಯ್ತಾ ಇದ್ದಾಳೆ. ದೋಸೆ ಒಯ್ದು ಪಟ್ಲೆಕಾಯಿ ಪಲ್ಯ ಮಾಡ್ಯಾವಳೆ. ಆಮೇಲೆ ಅಡುಗೆ ಆದ್ಮೇಲೆ ಉಂಬಕ್ಕಿಕ್ತೀನಿ. ಇಲ್ಲೇ ಕೂಕಳಪ್ಪ, ಕೂಕೊಂಡು ಉಂಡೋಗಿವಂತೆ. ಹೋಗ್ಬೇಡ ಕೂಕಳಪ್ಪ, ನಮ್ಮ ಅಮ್ಮಣ್ಣಿ ದೋಸೆ ಒಯ್ತಾ ಇದ್ದಾಳೆ. ಅಮ್ಮ ತಾಯೇ, ಓದ್ತಾಕೈತ್ ಕಣಮ್ಮ ನನಗೆ ಹೊಟ್ಟೆ ಹಸ್ತೈತೆ. ಈಗ ಅಡಿಗೆ ಆಗಿಲ್ಲ ಅಂದ್ರೆ ಒಂದು 50 ರೂಪಾಯಿ 100 ರೂಪಾಯಿ ದುಡ್ಡು ಕೊಡಮ್ಮ. ಎಲ್ಲ ಹೋಟ್ಲಾಗ ಪಾಟ್ಲಾಗ ತಿನ್ಕೊಂತೀನಿ, ನನಗೆ ಕಾಯಕ್ಕಾಗಲ್ ತಾಯಿ. ಅಮ್ಮ ತಾಯೇ. ಅಪ್ಪಯ್ಯ, ನೀನು ಬೈಕಬೇಡ. ನಮ್ಮ ಹುಡುಗ ಬಂದ್ರೆ ನಿನ್ನ ಬಿಟ್ಕೊಂಬಲ್ಲ ಹತ್ರಕ್ಕೆ. ಅವನು ಶುದ್ಧವಾದನಲ್ಲ. ಅಡುಗೆ ಆಗತಕ್ಕ ಇಲ್ಲೆಲ್ಲ ಮರಿಯ ಕೂಕ, ಬೇಕಾದ್ರೆ ಉಂಬಕ್ಕಿಕ್ತೀನಿ. ನೀನು ದುಡ್ಡು ಬಡ್ಡು ಕೇಳೋದೇನೋ ನಮ್ಮ ಹುಡುಗ ಗೊತ್ತಾಗ್ಬಿಟ್ರೆ ಸೀನಪ್ಪಗೆ ಏನಿಲ್ಲ, ಅವನು ರಾಮರಂಪ ಮಾಡ್ಬಿಡ್ತಾನೆ. ಬೇಡ ಕಣಪ್ಪ, ಬೇಡ, ಸುಮ್ಮನೆ ಕೂಕ. ಅಡುಗೆ ಆದ್ಮೇಲೆ ಉಂಡೋ ಇಂತೆ. ಅಯ್ಯೋ ದೇವ್ರೇ, ಹೊಟ್ಟೆ ಕಣಮ್ಮ, ಕಾಯಕ್ಕಾಗಲ್ಲ ನನಗೆ. 50 ರೂಪಾಯೋ 100 ರೂಪಾಯೋ ಕೊಡು. ಅಲ್ಲೆಲ್ಲ ನಾವು ಹೋಟ್ಲಾಗ ತಿಂದು ಹೋಗ್ತೀನಿ. ಕೊಡಮ್ಮ, ಭಿಕ್ಷೆ ಬೇಡ್ತಾ ಇದ್ದೀನಿ, ಕೊಡಮ್ಮ 50 ರೂಪಾಯ. ಏನಿದ್ದು ಗಮ 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 ಗಮಲೋ, ನಮ್ಮನೆಯೊಳ್ಳಿ ಪರಿ ಏನಿದ್ದು ಗಮ 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 ಗಮಲೋ. ನನ್ನ ಹೆಂಡತಿಯೋ ದ್ವಾಸೆಯ ಒಯ್ತಿರ್ಬೋದು, ಪಲ್ಯ ಮಾಡಿದ್ರೆ ನಾನು 6 ದ್ವಾಸೆ ತಿಂತೀನಿ. ಏನಿದ್ದು ಗಮ 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 ಗಮಲೋ. ಮಮ್ಮೇ 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 ಮಮ್ಮೇ. ಏ ಭಿಕ್ಸ್ದೋನೆ, ನಮ್ಮ ಹುಡುಗ ಬಂದ್ಬಿಟ್ಟ. ನಿನ್ ಗ್ರಾಚಾರ ಮುಗೀತು. ಹೋಗು ಸುಮ್ಮನೆ ಇಲ್ಲಿಂದಾನೆ. ಮಮ್ಮಿ, ಯಾರ್ದ ಮಾತಾಡ್ತಿರೋದು ನೀನು? ಯಾರವನು? ಏನಪ್ಪ ಎಂದಿದ್ದು? ಯಾ ಪಾಪ ಯಪ್ಪ ಭಿಕ್ಸ್ದೋನು. ಅಜ್ಜಿ ಉಂಡು 3-4 ದಿನ ಐತೆ, ಉಂಬಕ್ಕಿಕ್ರಿ ಅಂತಂದ. ಇನ್ನು ಅಡುಗೆ ಆಗಿಲ್ ಕಣಪ್ಪ. ಕೂಕ ನಮ್ಮ ಅಮ್ಮನ ದೋಸೆ ಒಯ್ತಾ ಇದ್ದಾಳೆ, ಉಂಡೋಗಿವಿಂತೆ ಅಂತಾನೆ ಅಂದೆ. ಅದಕ್ಕೆ ಇಲ್ಲ ಕಣ ತಾಯಿ, ನನಗೆ ನಿಂತ್ಕೊಂಬಕ್ಕಾಗಲ್ಲ, ಹೊಟ್ಟೆ ಹಸ್ಬಿಟ್ಟೈತೆ. 50 ರೂಪಾಯಿ 100 ರೂಪಾಯಿ ಕೊಡು, ನಾನು ಹೋಟ್ಲಾಗ ಪಾಟ್ಲಾಗ ತಿಂತೀನಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನಾನು ಮಾತಾಡ್ಕೊಂಡು ನಿಂತಿದ್ದೆ ಅವನ್ತಾಗಿ. ಓಹ್, he is the richest beggar. Hey beggar, just wait man, I will speak with you. Senappa will speak with you, just wait man. ಅಯ್ಯೋ ದೇವ್ರೆ, ನಾನು ಹೋಗಿ ಬಂದು ಇಂಥರ್ ಮಂತಕ್ಕೆ ಬಂದ್ನಲ್ಲಪ್ಪ. ಇವನು ಯಾರಪ್ಪ ಇಂಗ್ಲೀಷ್ನಾಗೆಲ್ಲ ಮಾತಾಡ್ತಾನೆ? ಏನನ್ನ ಮಾಡ್ಬಿಟ್ರು ಗತಿ ಏನಪ್ಪ. ಇಲ್ಲಿಂದ ಹೋಗ್ತೀನಪ್ಪ ನಾನು. ಏ ಬೆಗ್ಗರ್, ವಾಟ್ ಡು ಯು ವಾಂಟ್ ಮ್ಯಾನ್? ಏನ್ ಬೇಕು ನಿನಗೆ? ಕಮ್ ಆನ್ ಟೆಲ್ ಮೀ. ಅಣ್ಣೋ, ಉಂಡು 4-5 ದಿನ ಆಯ್ತು ಕಣಣ್ಣ. 50-100 ಇದ್ರು ಕೊಡೋಣ. ಎಲ್ಲ ನಾವು ಹೋಟ್ಲಾಗ ಪಾಟ್ಲಾಗ ತಿನ್ಕೊಂಡು ಹೋಗ್ತೀನಿ. ಅಣ್ಣೋ, ನೋಡಕ್ ದೊಡ್ಡ ಮನ್ಸಿದ್ದಂಗಿದ್ಯಾ? 50 ರೂಪಾಯಿ ಕೊಡೋಣ, ಉಂಡೋಗ್ತೀನಿ. ಅವ 4-5 ದಿನಕ್ಕೊಂದ್ಸಲಿ ಉಂಡ್ರೆ ನೀನು ನಿಜ. ಇನ್ನೇನ ದಿನ ಉಂಡ್ಬಿಟ್ರೆ ಇನ್ನು ಹೆಂಗಿರ್ತಿದ್ದೆ? ಕಡಿದ್ರೆ 4 ಜನ ಆಗಂಗಿದ್ದ. ಭಿಕ್ಷೆ ಬೇಡಕ್ ನಾಚಿಕೆ ಆಗಲ್ವೇ ನಿನಗೆ? ನೋಡಿಲೆ, ಹಿಂದಕ್ಕೆ ತಿರುಗಿ ನೋಡ್ದಂಗೆ ಸೀದಾ ಹೋಗಿ ನಿಮ್ಮ ಮನೆ ಸೇರ್ಕೊಂಡ್ರೆ ಗೆದ್ಕೊಂಡೆ. ಇಲ್ಲ ಅಂತಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಕೆಲಸ ಮಾಡಕ್ಕೇನ್ರೆ ನಿಮಗೆ ರೋಗ? ಏನೋ ಕೈ ಇಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ ಅಂತಂದ್ರೆ ಕನಿಕರ ತೋರಿಸಿ, ಹ್ಯುಮ್ಯಾನಿಟಿ ತೋರಿಸಿ ನಾವು ನಿಮ್ಗೆ ಭಿಕ್ಷೆ ಕೊಡ್ಬೋದು. ನಿನಗೇನಾಗೈತೆ ದಾಡಿ? ಕೈ ಕಾಲೆಲ್ಲ ಜಿಮ್ಗೈದಾವೆ, ನೋಡಕ್ ನುಣ್ಣಿಗಿದ್ದ. ಕೆಲಸ ಮಾಡಕ್ ಏನಾಗೈತೆ ನಿನಗೆ? ನಿನಗೆ ಕೆಲಸ ಇಲ್ವೋ? ಬಾ,
ನನ್ ಜೊತೆಗೆ ಬಾ, ನಾನೇ ಕೂಲಿ ಕೊಡಿಸ್ತೀನಿ. ನಮ್ ಗೌಡ್ರು ತೋಟದಾಗೆ ಅಡಿಕೆ ಗಿಡ ಬುಡ ಬಿಡಿಸಿವಿಂತ ಬಚ್ಚನಯ ಆಹಾ ಭಿಕ್ಷೆ ಬೇಡ್ಕೊಂಬ, ಭಿಕ್ಷೆನ ಅದು ದ್ವಾಸೆ ಕೊಡ್ತೀನಿ ಅಂದ್ರು ಬೇಡ, ನನಗೆ 50 ರೂಪಾಯಿ ಬೇಕು, 100 ರೂಪಾಯಿ ಬೇಕು ಅಂತ ಕೇಳ್ತಾನಯ್ಯ. ನಿಮ್ಮಂತವ್ರು ಇರೋದ್ರಿಂದನೇ ನಿಜವಾದ ಭಿಕ್ಷಿಕರಿಗೂ ಬೆಲೆ ಇಲ್ಲ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಏನಾಗೈತಿ ನಿನಗೆ ಕಾಯಿಲೆ ದುಡಿಯೋಕೆ? ಅಣ್ಣ ಕೊಡಂಗಿದ್ರೆ ಭಿಕ್ಷೆ ಕೊಡೋಣ, ಕೊಡ್ಲಿಲ್ಲ ಅಂದ್ರೆ ಸುಮ್ನಾಗ್ಬಿಡೋಣ ಅಂತ. ಇಲ್ಲ ಹೋಗು ಅಂದ್ಬಿಡೋಣ. ಯಾಕಣ ಹಿಂಗ್ ಬೈಚ ನನ್ನ? ಅಣೋ ಕೈಲಾಗಲ್ ಕಣ ನನಗ್ ಬದುಕು ಮಾಡಕ್ಕೆ. ನಾನು ಮೊದ್ಲಿಂದನೂ ಬದುಕು ಮಾಡಿಲ್ಲ, ಅದಕ್ಕೆ ನನ್ಗೆ ಆಗಲ್ಲ ಕಣಣ. ಏನೋ ಕೊಡೋಣ ನಿನ್ ಕೈಲಾಗೆ, ಜೋಬ್ನ ಕೈ ಕಣ, ಈಟ ಓಟ ಕೊಡೋಣ. ಎಲ್ಲ ಆಯ್ಕಂತೀನಿ ನನ್ನ ಮಗನೇ, ನೀನು ಮೈಗಳ್ಳ ಮಗ, ಮೈಗಳ್ಳ. ಬದುಕು ಮಾಡಿ ತುಂಬಲ್ಲ ಭಿಕ್ಷೆ ಬಿಡಕ್ ಬೈಜ. ಇಲ್ಲಿಂದ ಜಾಡ್ ಸ್ವದ್ ಬಿಟ್ಟವನಂದ್ರೆ ಹೋಗಿ ಸಿರಾದ್ ಬಸ್ ಸ್ಟ್ಯಾಂಡ್ ಬಿದ್ದಿರ್ಬೇಕು. ಬಡವ ರಾಸ್ಕಲ್, ಏನ್ ತಿಳ್ಕೊಂಡಿದ್ಯ ನೀನು? ಗೆಟ್ ಲಾಸ್ಟ್ ಫ್ರಮ್ ಹಿಯರ್. 1 ರೂಪಾಯಿನೂ ಕೊಡಲ್ಲ ನಿನಗೆ. ಬೇಕಾದ್ರೆ ನಮ್ಮ ಅಮ್ಮಯ್ಯ ಉಂಬೈತೈತೆ, ಉಂಡೋಗು. ಮನೆಗ್ ಬಾಗಿಲಿಗೆ ಅಮ್ಮ ತಾಯಿ ಊಟ ಕೊಡ್ರಿ ಅಂತ ಬಂದರನ ಇಂದು ಕಳ್ಸಲ್ಲ ನಾವು. ಬೇಕಾದ್ರೆ ಉಂಡೋಯ್ ಬಿಡು. ದುಡ್ಡು ಗಿಡ್ಡು ಕೇಳ್ಬಿಟ್ರು ಮಾತ್ರ ನನಗೆ ಬೆಂಕಿ ಆಗಿಬಿಡ್ತೈತಿ. ದುಡ್ಡು ಹಾಕೋಬೇಕು ನಿನಗೆ, ದುಡ್ಡು ಹಾಕ್ಬೇಕು. ನಡೆಸ್ಕಿಲ್ಲ ಮೊದಲು. ಅಯ್ಯ ಪಾಪ ಸೀನಪ್ಪ, ಬಿಡಾತ್ ಹೋಗ್ಲಿ. ಅವನ್ ಯಾಕ ಬೈದ್ ಕಳಿಸ್ತೀಯ? ತಡಿ, 10 ರೂಪಾಯಿ ಐತ್ ನಂತಾಗೇನ ತಂದ್ಕೊಂಡ್ ಕೊಡ್ತೀನಿ. ಅವನಿರೋದ್ ನೋಡು, ಹಂಗೇನ ಗಡ್ಡ ಗಿಡ್ಡ ಬಿಟ್ಕೊಂಡು ಒಳ್ಳೆನ ಬಡಕ್ಲಾದ್ ಕುಂತೇವ್ನಿ. ಬೇಡ ಸುಮ್ಕಿರಪ್ಪ, ಬೈ ಬೇಡ, ಪಾಪ ಸುತ್ಕೊಂತೈತಿ, ಕರುಂಬತ್ತೈತಿ. ಏಮೋ ನಿನಗ್ ಗೊತ್ತಾಗಲ್ಲ, ಕುಗುರ್ಸಿ ಅಂತ. ಇಂಥ ನನ್ನ ಮಕ್ಕಳು ನಾಟಕ ಮಾಡ್ಕೊಂಡು ಭಿಕ್ಷೆ ಬೇಡ ಬರೋ ನನ್ನ ಮಕ್ಕಳು 10, 20, 30, 40 ಅಂತ ಎಲ್ಲಾರ ತಗೋ ಕುಡಿಕೊಂಡು ಹೋಗಿಬಿಟ್ಟು ಬೈನ ಎಣ್ಣೆ ಕುಡಿತಾರೆ. ನಾವು ಎದ್ದಾಗಿಂದು ಬೈ ತಕ್ಕ ಕೂಲಿ ಹೋದ್ರೆ ನಮಗ್ ದುಡ್ಡು ಉಳಿಯಲ್ಲ. ಈ ನನ್ನ ಮಕ್ಕಳಿಗೆ ಸೆಂಡೆ ಮಿಂಡೆ ಆಡ್ಕೊಂಡು ಬಂದ್ಬಿಟ್ಟು ದುಡಿಸ್ಕೊಂಡು ಹೋಗ್ತಾರೆ. ದುಡ್ಡು ತಿನ್ಬೇಕಣಮ್ಮ, ಜೀವನದಾಗೆ ದುಡ್ಡು ತಿನ್ಬೇಕು. ಅಲ್ಲ ಕಣಮ್ಮ, ನಾನ್ ಕೇಳಿದ್ರೆ ಒಂದೊಂದ್ಸಲಿ ಬೈಚ ನೀನು. ದುಡ್ಡು ಕೊಡ್ಲಾರ್ದ, ದುಡ್ಡು ಕೊಡ್ದಾಗ ನನ್ನ ಬೈಚ. ಇವನ್ ಯಾವನ ಬಂದು ದುಡ್ಡು ಕೇಳಿದ್ರೆ ಕೊಡ್ತೀನಿ ಅಂಚ. ನೀನೇ ಮುಷ್ಣಿ ಗುದ್ದು ಬಿಡ್ತೀನಿ, ಡಿಚಿ ಹೊಡೆದು ಬಿಡ್ತೀನಿ. ಮಮ್ಮಿ ದುಡ್ಡು ಕೊಡಂಗಿಲ್ಲ ಅಷ್ಟೇನ. ಈಗ ನಾನು ಕಣ್ಣು ಮುಚ್ಚಿ ಬಿಡೋ ವರ್ಷ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡ್ರೆ ಗೆದ್ಕೊಂಡೆ. ಇಲ್ಲ ಅಂತಂದ್ರು ಗೊತ್ತಲ್ಲ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟು ಬರ್ರಿ ಸಾಯಿಲಿ ನನ್ನ ಮಗ ಒಬ್ಬ ಭಿಕ್ಷದೊಂದು ಬಂದ್ಬಿಟ್ಟು ನಾಟಕ ಮಾಡ್ತಾ ಇದ್ದಾನೆ, ದುಡ್ಡು ವಸೂಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಚರ್ಮ ಎಬ್ಬಿಸ್ಬಿಡ್ತೀನಿ. ನಡಿಲ್ಲ ಸ್ಕಿಲ್ಲಿಂದ ನಾವು. ಪಾಪ ಸೀನಪ್ಪ ತಿರುಕೇಳ ಈ ಕಡೆಗೆ. ಹೇಳಮ್ಮ, ಯಾಕಮ್ಮ? ನಾನು ಬೈದಿದ್ದಕ್ಕೂ ಬೇಜಾರತ್ತೆ, ಅವನು ಬೈದಿದ್ದಕ್ಕೆ. ಪಾಪ ಮಂತಕ್ಕೆ ಭಿಕ್ಷಾಂದೇಹಿ ಅಂತ ಬಂದರ್ನ ಹಿಂದೂ ಕಳಿಸ್ಬಾರ್ದು ಕಣಲ್ಲ. ನೀನು ಬೈದಿದ್ದು ಯಾಕೋ ನನ್ಗೆ ಇಡಿಸ್ಲಿಲ್ಲ ಕಣ. ಮಮ್ಮಿ ನಾನು ಮನ್ಸ, ಐ ಹ್ಯಾವ್ ದ ಟೂ ಮಚ್ ಆಫ್ ದ ಹ್ಯುಮ್ಯಾನಿಟಿ, ಇವನು ನನಗೆ ಮಾನವೀಯತೆ ಇದೆ, ಆದ್ರೆ ಇಂಥರ ಬಗ್ಗೆ ಮಾನವೀಯತೆ ಇಲ್ಲ ಮಮ್ಮಿ. ಇವ್ರಿಗೆ ಬದುಕು ಮಾಡಿ ಇಟ್ಟುಣ್ಬೇಕು. ನನ್ನ ಪಾಲಿಸಿ ಅಷ್ಟೇನ. ನಾನು ಕುಡಿತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ಯಾಕಂದ್ರೆ ನಾನು ದುಡಿತೀನಿ, ನಾನು ಕುಡಿತೀನಿ. ಈ ತರ ಎಲ್ಲ ಭಿಕ್ಷೆ ಬಿಡೋದು ಇಷ್ಟ ಆಗಲ್ಲ ಮಮ್ಮಿ. ಮಮ್ಮಿ ನಾನು ಭಿಕ್ಷೆ ಕೊಡ್ತೀನಿ. ಎಂತರ್ಗೆ ಹೇಳು? ಅಂಗವಿಕಲರು, ಅವ್ರನ್ನ ಅಂಗವಿಕಲರು ಅಂಬಂಗಿಲ್ಲ, ದಿವ್ಯಾಂಗರು ಅಥವಾ ವಿಕಲ ಚೇತನರು ಅಂತ ಕರಿಬೇಕು ಅವ್ರನ್ನ. ಪಾಪ ದೇವ್ರು ಹಂಗೆ ಮಾಡ್ಬಿಟ್ಟಿರ್ತಾನೆ, ಏನೋ ಮಾಡಕ್ಕಾಗಲ್ಲ. ಈಗ ಮಮ್ಮಿ ಕೈ ಚೆನ್ನಾಗಿರಲ್ಲ, ಕಾಲು ಚೆನ್ನಾಗಿರಲ್ಲ, ಒಬ್ಬೊಬ್ರಿಗೆ ಕಣ್ಣಿರಲ್ಲ, ಕಿವಿ ಇರಲ್ಲ, ನಡೆಯಕ್ಕಾಗಲ್ಲ. ಇಂಥರು ಭಿಕ್ಷೆ ಬೇಡ್ತಾರೆ. ಅವ್ರಿಗೆ ನಾವು ಮನಸ್ಪೂರ್ವಕವಾಗಿ ಭಿಕ್ಷೆ ಕೊಡೋಣ. ಆದ್ರೆ ಇಂಥ ನಾಟಕ ಹೊಡ್ಕೊಂಡು ಎಲ್ಲ ಚೆನ್ನಾಗಿದ್ದು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಚೆನ್ನಾಗಿದ್ದು, ಮನ್ಮಂತಕ್ಕೂ ಬಂದು ಭಿಕ್ಷೆ ಇಸ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ತಾರಲ್ಲ ಮಮ್ಮಿ, ಅಂಥವ್ರನ್ನು ಕಂಡುಬಿಟ್ರೆ ನನಗೆ ಮೈಯ
ಅದಕ್ಕೆ ಅವನು ಬೈದಿದ್ದು. ಬೇಜಾರು ಮಾಡ್ಕೊಳ್ಬೇಡ ಮಮ್ಮಿ, ನಾನು ಯಾವುದೇ ದುರುದ್ದೇಶದಿಂದ ನಾನು ಬೈದಿಲ್ಲ. ಕರ್ನಾಟಕ ಸರ್ಕಾರದವರೇ ಹೇಳವ್ರೆ ಹಿಂಗೆ ಇಂಥವ್ರನ್ನೆಲ್ಲ ಭಿಕ್ಷಾಟನೆಲ್ಲ ಅದೆಂಥದ್ದು ನಿರಾಶ್ರಿತ ಕೇಂದ್ರಕ್ಕೆ ಸೇರಿಸ್ರಿ ಅಂತಾನ. ಮಮ್ಮಿ ಇಂಥವ್ರನ್ನೆಲ್ಲ ನಾನು ನಂಬಲ್ಲ, ನಂಬಕ್ ಹೋಗಬೇಡ ನೀನು ಅಷ್ಟೇ. ಇವರೆಲ್ಲ 50-100 ದುಡ್ಡು ಇಸ್ಕೊಂಡು 90 ಹೊಡೆಯಾರ ಮಕ್ಕಳು ಇವರು. ಮಮ್ಮಿ ಇನ್ನೊಂದು ವಿಚಾರ ಗೊತ್ತಾವ ಮಮ್ಮಿ, ತುಮಕೂರಾಗೂ ಬೆಂಗಳೂರಾಗೂ ಟೋಲ್ಗಳು ಮತ್ತೆ ಸಿಗ್ನಲ್ಗಳಾಗೆಲ್ಲನ ಏನ್ ಮಮ್ಮಿ ಹೇಳ್ತೀನಿ ಕೇಳಿ, ಕಂಕುಳದಕ್ಕೂ ಒಂದೊಂದು ಮಗ ಈಕೆಂಡು ಹೆಂಗಸರು ಭಿಕ್ಷೆ ಬೇಡಕ್ ಬರ್ತಾರೆ. ಆ ಮಗ ನೋಡಿದ್ರೆ ಭಿಕ್ಷೆ ಕೊಡೋಣ ಎಂಬ ಮನ್ಸು, ಆ ಹೆಂಗಸರು ನೋಡಿದ್ರೆ ಯಾತನ ತಗೊಂಡು ಬಡ್ದು ಬಿಡೋಣ ಎಂಬ ಮನ್ಸು. ಆ ಮಕ್ಕಳು ಎಳೆ ಮಕ್ಕಳು ಕರ್ಕೊಂಡ್ಬರ್ತಾರೆ ಮಮ್ಮಿ, ನನಗೆ ಕಣ್ಣಾಗ ನೀರು ಬರ್ತವೆ. ಇಲ್ಲ ಭಿಕ್ಷೆ ಬೇಡ ಬದಲು ಒಂಬತ್ತಿನ ತಕ ಕೂಲಿ ಹೋದ್ರೆ 350-400 ರೂಪಾಯಿ ದುಡ್ಡು ಕೊಡ್ತಾರೆ. ಬಂಗಾರದಂಗೆ ಮಕ್ಕಳಿಗೆ ಊಟ ಮಾಡಿಸ್ಬೋದು ಮಮ್ಮಿ. ಈ ಬಿಸಿಲಾಗೆ ಇವ್ರ ಬುದ್ಧಿನ ನಾಳೆ ದಿನ ಮಕ್ಕಳನ್ನು ಕಲಿತೇವೆ. ಅದು ನನಗೆ ಇಷ್ಟ ಆಗಲ್ಲ ಮಮ್ಮಿ. ಶಿಸ್ತ ಇರ್ಬೇಕು. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ದೊಡ್ಡರು ಹೇಳವ್ರೆ ಮಮ್ಮಿ. ಮಕ್ಕಳು ಚೆನ್ನಾಗಿ ಬೆಳಿಬೇಕು, ನಾವು ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಅಷ್ಟೇ ನನ್ನ ಉದ್ದೇಶ ಮಮ್ಮಿ. ಬೇಜಾರು ಮಾಡ್ಕೊಳ್ಬೇಡ ಮಮ್ಮಿ. ಕಣ ಪಾಪ, ನೀನು ಹೇಳೋದು ನಿಜವೇನ? ದಿಮ್ಗಿರೋಲ್ಲ ಭಿಕ್ಷೆ ಬೇಡ್ಕೊಂಡು ಕೂಕೊಂಡ್ರೆ ಆದತ್ತೆ. ಹೋಗ್ಲಿ ಬಿಡು, ಹೋಗು ತೊಳ್ಕೊಂಬ ಹೋಗು. ಉಂಬಿ ನಿನ್ನ ಹೆಣ್ತಿ ದ್ವಾಸೆ ಒಯ್ದವಳು ಇವತ್ತು. ದ್ವಾಸೆ ಒಯ್ದು ಪಟ್ಲಕಾಯ್ದು ಪಲ್ಯ ಮಾಡಿ ಅವಳು ಬೊಲ್ ಚೆನ್ನಾಗೈತೆ. ಹೋಗು ಉಂಬಿ ವಿಂತಿ. ಸಿರಪ್ಪ ಬಾಬಾ ಬಾರೋ. ಯಾಕೋ ಗೌಡ್ರು ಕರಿತಾ ಇದಾರೆ, ಬಾರೋ. ಓ ಸನ್ಮಾನ್ಯ ಬಿಕ್ಲು ಸಣ್ಣಪ್ಪನವರು. ಏಯ್ ಸಣ್ಣಪ್ಪ, ನಾನು ಅವಾಗಲೇ ಬುಡ್ಕಡೆ ಕಳ್ಳ ನಿನಗೆ. ಸಣ್ಣ ಎಸ್ಗೆ ಹೋಗಿ ಆಸ್ಪತ್ರೆ ತೋರಿಸ್ಕೊಳ್ಳ, ನೀನು ಬಿಕ್ಲುಸೋದು ಕಮ್ಮಿ ಆಕೈತಿ ಅಂತ ನನ್ನ ಮಾತೇ ಕೇಳಲಿಲ್ಲ ನೀನು. ಇವಾಗ ನೋಡು ಹಿಂಗ್ ಬಿಬಿ ಅಂತ ಬಿಕ್ಳಿಸ್ತೀಯ, ಅದು ನೋಡಕ್ ನಾನು ಹೊಟ್ಟೆ ಎತ್ಕೊಂಡು ಉರಿತಾ ಇದ್ದಿ. ನಡೆಯೋದು ಎಲ್ಲ ಇದಾರೆ ಗೌಡ್ರು. ನಂದಿಸ್ನಾಪ್ ಅಂಗಡಿ ತಗ ಇದ್ದಾರೆ. ಬೋರ ಜನ ಗೌಡ್ರು ಇದ್ದಾರೆ. ಬರ್ಬೇಕಂತ ಬಾರೋ ಬೇಗ. ಏ ಸ್ವಾಮಿ ನಡಿಯಪ್ಪ, ನಾನು ಬರ್ತೀನಿ. ಇನ್ನೊಂದು ಮಾತಾಡಕ್ ಹೋಗ್ಬೇಡ ನೀನು. ಪಾಪ ಕಷ್ಟಪಟ್ಟು ಮಾತಾಡೋದು ನೋಡ್ತಿದ್ದೀರ, ನನಗೆ ಹೊಟ್ಟೆ ಊರಿದೈದು ಕಳ್ಳ ಸಣ್ಣಪ್ಪ. ನಡಿ ಹೋಗೋಣ ನಡಿ. ಅಪ್ಪಯ್ಯ ಸಣ್ಣಪ್ಪ ಬಾರ ಉಂಡೋಗಿವಿಂತೆ. ಸುಶೀಲಮ್ಮ ದ್ವಾಸೆ ಒಯ್ತಾ ಇದ್ದಾಳೆ, ಬಾ ಉಂಡೋಗಿವಿಂತೆ. ಪುಟ್ರಣ್ಣಜಿ ಬೇಡ, ದೋಸೆ ಬೇಡ. ಕಿವ್ ಸಂಬರ ಮಾಡಿದ್ರು ಮನೆಗಾಲ ಉಂಡಿದೀನಿ ನಾನು. ದೋಸೆ ತಿಂಬಲ್ಲ ನಾನು. ಬಾರಪ್ಪಯ್ಯ ಎರಡು ತಿಂಬಿವಿಂತೆ. ದೇವ್ರಣೆಗೂ ಬೇಡ ಕಣ್ಪುಟ್ರಣ್ಣಜಿ. ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಯಾವಾಗ್ಲೂ ಊಸ್ ಬಿಡಂಗ ಆಕೈತಿ. ಬೇಡ ಕಣ್ಪುಟ್ರಂಗಜ್ಜಿ. ಅಲ್ಲ ಕಳ್ಳ ಸಣ್ಣಪ್ಪ, ನೀನು ಊಸ್ ಬಿಡ್ಬೇಕಾದ್ರು ಹಿಂಗೆ ಬಿಕ್ಳಿಸ್ಕೊಂಡೆ ಬಿಡಿಚೆ, ಇಲ್ಲ ಅಂತ ಬಿಡಿಚ. ಅಲ್ಲೂ ಬಿಕ್ಳಿಸ್ತಿಯಲ್ಲ ತಿದ್ರಾಗುನು. ನಡೆಯ ಸಿನಪ್ಪ, ಸುಮ್ಮನೆ ನಕ್ಸಾರ ಮಾಡಬೇಡ, ನಡಿ ಹೋಗೋಣ. ಆಯ್ತು ಬಾರಪ್ಪ ಸ್ವಾಮಿ, ದಯವಿಟ್ಟು ಕ್ಷಮಿಸ್ಬೇಕು, ಸುಮ್ಮನೆ ನಕ್ಸಾರ್ಕಂಗಂದಿದ್ದು. ಬಾ ಹೋಗೋಣ. ಕಿಕ್ಕನ್ ಕೊಡೋಣ ಅಂತ ಅಂದ್ರೆ ಹೊಲ್ಟ್ಬಿಟ್ಟ ಅಲ್ಲೇನ. ಯಾರನ್ನ ಕರಿಯಕ್ಕಿಲ್ಲ, ಒಂದ್ ಸಣ ಮಂತ ನಿಂತ್ಕೊಂಬಲ್ಲಿ ಹೊಲ್ಟು ಬಿಡ್ತಾನೆ. ಏನ ಅವ್ರ ಅಪ್ಪನ ಮನೆ ಗಂಟಿಕ್ಕವನಿ ಎಂಬುದ್ರಾಗಿ ಉಂಡೋಗಿದ್ರೆ ಏನಾಗದು ಅಲ್ವಲ್ಲ. ನೆನ್ನೆ ದಿನ ಮದುವೆ ಆಗ್ತೀನಿ ಗೌಡ್ರೆ, ಮದುವೆ ಆಗ್ತೀನಿ, ಹೆಣ್ಣು ನೋಡಕ್ ಹೋಗೋಣ ಒಪ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಮಂತಗಂಗಂದಿ. ಇವಾಗ ನೋಡಿ ರಾಳೆ ತಿರುಗು ಬೇಡ ಮದುವೆ, ನನಗೆ ನಾನು ಒಬ್ಬನೇ ಇರ್ತೀನಿ ಅಂತೆಲ್ಲ. ನೀನು ಯಾತ್ರಂಗ ಹುಟ್ಟಿದ್ ಮನಸ್ನಲ್ಲ ನೀನು. ತೆಗ್ಯಾತ ನೀನು ಮದುವೆ ಆಗ್ದಂಗೆ ಏನು ಸಾಧಿಸ್ತೀಯ ರೀಸ? ಮದುವೆ ಆಗೋ ಒಳ್ಳೇದಾಕೈತೆ. ಇಲ್ಲ ರಾತ್ರಿ ಎಲ್ಲ ಕೂಕೊಂಡು ಯೋಚನೆ ಮಾಡಿದೆ ಗೌಡ್ರೆ, ಯಾಕ ಮದುವೆ ಮಗಳು ಇಂಟ್ರೆಸ್ಟೇ ಹೋಗ್ಬಿಡ್ತು. ಬೇಡ ಬಿಡ್ರಿ ಗೌಡ್ರೆ, ಮದುವೆ ಆಗಿ ಏನ್ ಸಾಧಿಸ್ಬೇಕು ನಾನು? ಇವನ್ ಪಾಸ್ಕ್ಯೋಲ್ ಹೋಗ ಲೇ. ನಾನಾಗಿರೋದಕ್ಕೆ ನೀನು ಸುಮ್ಮನೆ ಬಿಟ್ಟಿದ್ದೀನಿ ಕಣ್ಣ.
ಅವ್ನು ಸೀನಾ ಬಂದ್ಬಿಟ್ಟಿದ್ರೆ ಕ್ಯಾಕುರ್ ಸುಗುತ್ ಬಿಡಂಗ್ ಕಡ್ಲ ಅಲ್ವೋ. ನಿನ್ಗೇನೋ ಕೈ ಇಲ್ವೇ ಕಾಲಿಲ್ವೇ, ನಿನ್ ಗಂಡಸಲ್ವೇ ಮದುವೆ ಆಗಕ್ಕೆ? ಏನನ್ನ ಸಮಸ್ಯೆ ಇದ್ರೆ ಹೇಳ್ಕೊಳ್ಳ ನಿಂತಾಗೆ. ನೀನು ಮದುವೆ ಆಗಲ್ಲ ಅಂತಂದ್ರೆ ಏಡಿಗಳು ಹೇಳೋದ್ ಕಳ್ಳ. ಯಾಕಲ್ಲ ನಿಂಗೇನ ಸಮಸ್ಯೆ ಐತಲ್ಲ, ಒಳಗಾಯಿಲೆ ಐತೇನ ನಿನ್ಗೆ? ಗೌಡ್ರೆ ಏನು ಕಾಯಿಲೆನೂ ಇಲ್ಲ ಗೌಡ್ರೇನೆ, ನಾನು ಚೆನ್ನಾಗೇ ಇದ್ದೀನಿ. ಅದೇ ನಾನು ಮುಂದದು ಭವಿಷ್ಯ ಯೋಚನೆ ಮಾಡ್ಕೊಂಡ್ರೆ ನನಗೆ ಮದುವೆ ಭಯ ಅನ್ನಿಸ್ಬಿಡ್ತೈತಿ. ಅದು ನೆನ್ನೆದಿನ ಹೇಳಿನಲ್ಲ ಎಲ್ಲಾನ. ಈಗಿನ ಕಾಲದಾಗೆ ನಾವು ದುಡಿಮೆಗೆ ಇನ್ನು ನಾನು ಅವಳು ಮದುವೆ ಆಗಿ ಅವಳನ್ನು ಸಾಯ್ಕೊಂಡು ನಮಗೊಂದು ಮಗನ ಒಂದೆರಡು ಮಕ್ಕಳಾಗಿಬಿಟ್ರೆ ಅವನ್ನ ಹುಟ್ಟಿಸ್ಕೊಂಡು ಅವನ್ನ ಸಾಯ್ಕೊಂಡು ಅವಕ್ಕೆ ಬಟ್ಟೆ ಬರೆ ಸ್ಕೂಲು. ಯೋ ರಾಮ, ಈ ಭಯವಾದಂಗೆ ಆಕೈತಿ ಗೌಡ್ರೆ. ಮನೆಗೆ ಹೋದ್ರೆ ಅದೇ ಹೆಂಡತಿ ಹಸಿರು ಕಲರ್ ಹಳೆ ನೈಟಿ, ಬ್ಯಾಂಕು ಸಾಲ, ಕಾರು ಗ್ಯಾಸು, ಮನೆ ಬಾಡಿಗೆ, ಮಕ್ಕಳು ಫೀಸು, ಅರ್ಧ ಕುಕ್ಕರ್ ಅನ್ನ ಸಾರು, ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಕಾರು. ಬಾಳು ಅಂದ್ರೆ ಏನು ಅಂತ ಹೇಳಲೇ, ಮೆಡಿಸನ್ನೇ ಇಲ್ಲದೆ ಇರೋ ಕಾಯಿಲೆ. ಗೌಡ್ರೆ ಉಂಬ ಕುಗಮ್ಮ ಟೈಮಿಗೆ ಕರೆಸಿಬಿಟ್ರಿ. ಏನ್ ಗೌಡ್ರೆ ಕರ್ಸಿದ್ ನನ್ನ ಸಮಾಚಾರ? ಸಿರಣಯ್ಯ ಒಳ್ಳೆ ಹಾಡು ಹೇಳ್ಕೊಂಬ ಇದೆ ಸಿರಣಯ್ಯ ನೀನು. ಈ ಸಿಚುವೇಶನ್ಗೆ ತಕ್ಕನಾಗೆ ಒಳ್ಳೆ ಹಾಡು ಹೇಳ್ಕೊಂಬಂದೆ. ಗೌಡ್ರು ನನ್ನ ಜೀವ ತಿಂತಾ ಇದಾರೆ, ಮದುವೆ ಆಗು ಅಂತಾನ. ನನಗೆ ಮದುವೆ ಇಷ್ಟಿಲ್ಲ ಸಿರಣಯ್ಯ. ಈಗ ಮದುವೆ ಆದೆ ಅಂತ ಇಟ್ಕ, ಮದುವೆ ಮಾಡ್ಕೊಂಬಕ್ ಸಾಲ ಮಾಡ್ಬೇಕು. ಮದುವೆ ಆದ್ಮೇಲೆ ಒಂದೊಂದು ವರ್ಷಕ್ಕೋ 1.5 ವರ್ಷಕ್ಕೋ ಒಂದು ಮಗ ಹಾಕೈತಿ, ಆ ಹೆರಿಗೆಗೆ ಸಾಲ ಮಾಡಿಸ್ಬೇಕು. ಮಗು ಹುಟ್ಟಿದ್ಮೇಲೆ ಸುಮ್ಮನೆ ಹಾಕೈತಾ? ಅದಕ್ಕೆ ನಾಮಕರಣ, ಅದಕ್ಕೆ ಸಾಲ ಮಾಡ್ಬೇಕು. ಮಂಡೆ ಸಾಲ ಮಾಡ್ಬೇಕು, ಕಿವೆ ಚುಚ್ಚೋದು, ಮೂಗ್ ಚುಚ್ಚೋದು, ಬಟ್ಟೆ ತರೋದು, ಇವಕ್ಕೆಲ್ಲ ಸಾಲ ಮಾಡ್ಬೇಕು. ಇಷ್ಟೆಲ್ಲ ಆತ. ಆಮೇಲೆ ಆಗ ಈಗಂಬಾಗ LKG UKG ಇವಾಗಿನ ಸ್ಕೂಲ್ಗಳೇ ನಾವೇನು ಸ್ಕೂಲ್ಗಳಲ್ಲವು. ಅಯ್ಯಯ್ಯಪ್ಪ, ಬರೀ LKG UKG 1 ಲಕ್ಷ ರೂಪಾಯಿ ಕೇಳ್ತಾರೆ. ಅವನ್ನೆಲ್ಲ ಯೋಚನೆ ಮಾಡ್ಬೇಕು. ಅದಾದ್ಮೇಲೆ 1ನೇ ಕ್ಲಾಸು, ಅದಕ್ಕೋಷ್ಟು ದುಡ್ಡು ಖರ್ಚಬೇಕು. ಇಷ್ಟೆಲ್ಲ ಆದ್ಮೇಲೆ SLC ಓದ್ತವೆ. ಆಮೇಲೆ ಯಾವ ಕಾಲೇಜ್ಗೆ ಹಾಕ್ಬೇಕು, ಪರ್ಸೆಂಟೇಜ್ ಕಮ್ಮಿ ತೆಗೆದ್ರೆ ಕ್ಯಾಕುರ್ಸ್ ಮಕ್ಕಳಿಗಿಬೇಕು. ಅವೇನೋ ತಪ್ಪು ಮಾಡಿದ್ರೆ ನಾವು ಉಗಿಸ್ಕೋಬೇಕು ಜನಗಳ ತಾಗೆ. ಇಷ್ಟೆಲ್ಲ ಐತಿ. ತಿರ್ಗಾದಾದ್ಮೇಲೆ ಹೆಣ್ಣಾದ್ರೆ ಮದುವೆ ಹೆಣ್ಣು ಮಗ ಹುಟ್ಟಿರೆ ಗಂಡು ನೋಡಕ್ ಪ್ರಯತ್ನ ಪಡ್ಬೇಕು. ಗಂಡು ಮಗ ಹುಡುಕಿರೆ ಹೆಣ್ಣು ಹುಡ್ಕಕ್ಕೆ ಪ್ರಯತ್ನ ಪಡ್ಬೇಕು. ಇವೆಲ್ಲ ಯಾಕೆ ಸೀನಣ್ಣಯ್ಯ? ಅದಕ್ಕೆ ನಾನು ಮದುವೆನೇ ಬೇಡ, ನೆಮ್ಮದಿಗೆ ಇದ್ದು ಬಿಡ್ತೀನಿ ಹಿಂಗೇನ ಅಂತಾನ ಹೇಳ್ತಾ ಇದ್ದೀನಿ ಗೌಡ್ರಿಗೆ. ಗೌಡ್ರು ನಾನು ಮಾತೇ ಕೇಳ್ತಿಲ್ಲ. ಯಾಕೆ ಗೌಡ್ರಿ ಅವ್ನ ಜೀವ ತಿಂತಾ ಇದ್ದೀರಾ? ಬಿಟ್ಬಿಡ್ರಿ, ಈಗ ಗುಂಡ್ರು ಗೋಬಿ ಓಡಾಡ್ಕೊಂಡಿದ್ದಂಗೆ ಇದ್ದು ಬಿಡ್ಲಿ. ಅಲ್ವಲ್ಲ ಹರೀಶ, ಈಟೊತ್ತು ಹೇಳ್ದಲ್ಲ ಅದಕ್ಕೆ ಸಾಲ ಮಾಡ್ಬೇಕು, ಇದಕ್ಕೆ ಸಾಲ ಮಾಡ್ಬೇಕು ಅಂತಾನ. ಅಲ್ವೋ, ನೀನು ದುಡಿಯೋದೇ ಇಲ್ವೇ ಹಂಗಾರೆ? ನಿನ್ನಲ್ಲಿ ಹಠ ಛಲ ಇಲ್ವೇ ಅಲ್ಲ? ಅಲ್ಲ, ನೀನ್ ಹೇಳ್ತಿರೋದು ನಿಜಾನೇ. ಈಗ ಮದುವೆ ಆದ್ಮೇಲೆ ಟೆನ್ಷನ್ ಇದ್ದಿದ್ದೇನ? ಯಾಕಂದ್ರೆ ಮದುವೆ ಎಂಬುದೇ ಒಂದು ಟೆನ್ಷನ್. ಅದ್ರಾಗೂ ಈ ಹೆಂಡತಿ ಅಂತ ಒಂದು ಪ್ರಾಣಿ ಇರ್ತೈತಲ್ಲ, ಅಯ್ಯಯ್ಯಪ್ಪ, ಮುಳ್ಳಿನ ಹಾಸಿಗೆ ಅದು. ಆ ಕಡೆ ಕೊಕ್ಕಂಡ್ರು ಆ ಕಡೆ ಕೊಳ್ಳಿರು ಚುಚ್ಚತೈತೆ, ಈ ಕಡೆ ಕೊಳ್ಳಿರು ಚುಚ್ಚತೈತಿ. ಜಾಸ್ತಿ ನಗ್ತಾ ಇದ್ರೆ ಯಾಕೆ ನಗ್ತಿದ್ಯಾ ಅಂತ ಕೇಳ್ತಾಳೆ. ನಗದಂಗ್ ಸುಮ್ಮ ಕುಕ, ಯಾಕೆ ನಗ್ತಿಲ್ಲ ಅಂತ ಕೇಳ್ತಾಳೆ. ಹತ್ರು ಕೇಳ್ತಾಳೆ, ನುಕ್ಕಿರು ಕೇಳ್ತಾಳೆ. ಹೆಂಗಸ್ರು ಹೆಂಡತಿ ಎಂಬುದಿಗೆ ಇದೇ ಸಮಸ್ಯೆ. ಅದಕ್ಕೆ ದೊಡ್ಡರು ಹೇಳವ್ರಿ, ಹೆಂಡತಿ ಪ್ರಾಣ ಹಿಂಡುತ್ತಿ ಅಂತಾನ. ಇವೆಲ್ಲ ಇದ್ರೆ ಅಲ್ವಲ್ಲ ರೀಸ ಜೀವನ. ಗೌಡ್ರೆ, ಇವನ್ ಮಾತು ಕೇಳ್ಬೇಡ್ರಿ, ಮದುವೆ ಮಾಡ ನಡೀರಿ. ಎಲ್ಲ ಹೆಣ್ಣು ಹುಡುಕಿದಿರಿ ಗೌಡ್ರಿ ಇವನ್ಗೊಂದ. ಸಿರಣಯ್ಯ, ನಾನ್ ನೀನ್ ಅನ್ಸಪಲ್ಟಿ ಬಚ್ಚ ಅಂತಂದ್ರೆ ಹೋಗಿ ಗೌಡ್ರು ಮಾತಿ ನೀನು ಹೂ ಅಂತಿದ್ದಲ್ಲ. ಮದುವೆ ಯಾಕೆ ಅಂತ ನಾನು ಹೆಣ್ಣು ಹುಡ್ಕದೆ ನಮ್ಮ ಮಾವನ ಮಗಳೇ ಐತೆ, ಅಲ್ಲೂ ಇಲ್ಲೂ ಹೆಣ್ಣು ಹುಡ್ಕಂಗಿಲ್ಲ. ನನಗೆ ಮದುವೆನೇ ಇಷ್ಟಿಲ್ಲ ಸೀನಣ್ಣಯ್ಯೋ. ಅಯ್ಯೋ, ನೀನ್ ಬಾಯಿಗೊಂದು 30 ಹಾಕ ಅಳಸೋಗಿರೋ ಉಪ್ಪಿನಕಾಯಿ ತುರ್ಕ. ಅಂಗೈಯಾಗ ಬೆಣ್ಣೆ ಇಕ್ಕೊಂಡು ಊರ್ ತುಂಬಾ ತುಪ್ಪ ಕುಡುಕ್ತಿದ್ದಲ್ಲೋ ಬೆಪ್ಪ. ನಿನಗೇನಾರ ಬಂದಿರೋದು ಗೊತ್ತು? ಅತ್ತೆ ಮಗಳೇ ಇದ್ದಾಳೆ, ಮಾವನ ಮಗಳೇ ಇದ್ದಾಳೆ. ಇನ್ನೇನು ಅವರು ಒಪ್ಕೊಂಡವ್ರೆ ಅಂತಂದ್ರೆ ನಡೆಯಲ್ಲ. ಒಳ್ಳೆ ದಿನ ನೋಡಿ ಮದುವೆ ಆಗಿವಂತೆ. ನಾಸಿಗೆಟ್ ನನ್ನ ಮಗಳೇ, ಮದುವೆ ಆಗೋ ಒಳ್ಳೇದಾಗೈತಿ. ಇಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿ ಕಳ್ಳ ಸೀನಪ್ಪ. ಮದುವೆ ಆಗಲ್ಲ, ಜೀವನ ಚೆನ್ನಾಗಿರ್ತೈತೆ, ನಿನ್ಗೂ ಜೀವನಕ್ಕೊಂದು ಬಲ ಬತ್ತೈತೆ ಅಂತಾನ. ನೆನ್ನೆ ದಿನ ಅಲ್ಲೇ ಹೂ ಗೌಡ್ರೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದ. ಈಗ ಅದು ಯಾರು ಏನು ಹೇಳಿರೋ, ಏನು ಯೋಚನೆ ಮಾಡಿನೋ, ಈಗ ಅಲ್ಲೇ ತಿರುಗಿ ಬೇಡ ಮದುವೆ ಅಂತ ಕುಂತೇವ್ನಿ.
ಏ ಹರೀಶ, ನಾನು ನಿನ್ನ ಯೋಜನೆ ಇದ್ದಾಗ ನಿನ್ನ ವಯಸ್ಸಿನಾಗ ಇದ್ದಾಗ ಹಿಂಗೆ ಅನ್ಕೊಂತಿದ್ದೆ, ಥೋ ಬಿಡಪ್ಪ ಅಂತ ಮದುವೆ ಎಲ್ಲ ಯಾಕೆ ಅಂತಾನ. ಆಮೇಲೆ ಯಾವ್ದನ ಮದುವೆಗೆ ಹೋದಾಗ ನನಗೆ ಅನ್ಸೋದು, ಎಲ್ಲರೂ ಮದುವೆ ಆಗ್ಬಿಟ್ಟವ್ರೆ, ಮಕ್ಕಳು ಮಾಡ್ಕೊಂಡವ್ರೆ, ನನಗೂ ಆ ಖುಷಿ ಬೇಕಲ್ಲ ಅಂತ ನಾನು ಮದುವೆ ಆದೆ. ಇವಾಗ ನಿನ್ಗೆ ಹಂಗೆ ಅನ್ಸಲ್ಲ. ಒಂದು 40-45 ವರ್ಷ ಸಾಕಾಯ್ತಲ್ಲ, ಅವಾಗ ಯಾರನ್ನ ಮದುವೆ ಆಗಿರೋದೊಂದು ಜೋಡಿ ನಿನ್ನ ಮುಂದಾಯಿಸಿ ಹೋಗ್ಬಿಟ್ರೆ ಮನಸ್ಸಿನಾಗೆ ಅನ್ನಿಸ್ತಿರ್ತೈತೆ, ಥೋ ನಾನು ಮದುವೆ ಆಗ್ಬೇಕಾಯ್ತು ಕಣಪ್ಪ ಅಂತಾನೆ. ಯಾರ ತಗೋ ಹೇಳ್ಕೊಂಬೋಕ್ಕಾಗಲ್ಲ ಅದನ್ನ. ಆದರೂ ಮನಸ್ಸಿನಾಗೆ ನನಗೂ ಒಂದು ಹೆಣ್ತಿದ್ದಿದ್ರೆ ನಾನು ಹಿಂಗೆ ಕೈ ಹಿಡ್ಕೊಂಡು ಸ್ಪೆಂಡರ್ ಪ್ಲಸ್ ಗಾಡಿನ ಕೂಕೊಂಡು ಹೋಗ್ಬೋದಾಯ್ತಿಲ್ಲಪ್ಪ ಅನ್ನಿಸ್ತೈತಿ ಕಳ್ಳ. ಏ ಹರೀಶ, ಅನ್ನಿಸ್ತೈತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಣ್ಣು ಐತೆ, ನಿನಗೆ ವಯಸ್ಸು ಐತೆ, ಮುಚ್ಕೊಂಡು ಮದುವೆ ಆಗೋದು ಕಲಿ ಅಷ್ಟೇನ. ಒಳ್ಳೆದಾಗೈದಾಗ ಹೇಳಿ ಮದುವೆನ. ನೋಡ್ರಪ್ಪ, ನಾನು ಮದುವೆ ಬೇಡ ಅಂತ ಇದ್ದೀನಿ. ಈ ಸೀನಣ್ಣನು ಗೌಡ್ರು ಇಬ್ಬರು ಸೇರ್ಕೊಂಡು ನನ್ನ ಮದುವೆ ಆಗು ಅಂತ ಇದ್ದಾರೆ. ಮದುವೆ ಆಗೋನೋ ಬೇಡವೋ ನೀವೇ ಕಮೆಂಟ್ ಮಾಡ್ರಪ್ಪ. ಮದುವೆ ಬೇಕು ಅಂಬರು ಕಮೆಂಟ್ ಮಾಡ್ರಿ, ಮದುವೆ ಬೇಡ ಅಂಬರು ಕಮೆಂಟ್ ಮಾಡ್ರಿ. ಹಂಗೇನ ಯಾಕೆ ಮದುವೆ ಬೇಡ ಯಾಕೆ ಮದುವೆ ಬೇಕು ಅಂತಾನ ಒಂದಿಟ್ಟು ಉದ್ದಕ್ಕೆ ಆಗಲಿ ಟೈಪ್ ಮಾಡಿ ಹಾಕ್ರಿ, ನಾನು ತಿಳ್ಕೊಂತೀನಿ.